ಕಾಲಿನ ಹಿಂಡಿ ಒಡೆಯೋದು ಕಾಮನ್ ಪ್ರಾಬ್ಲಮ್, ಆದ್ರೆ ಅದನ್ನ ನೆಗ್ಲೆಕ್ಟ್ ಮಾಡೋದು ಕೂಡ ಅಷ್ಟೇ ಕಾಮನ್. ಈ ಎಪಿಸೋಡ್ ನಲ್ಲಿ ಒಡೆದ ಹಿಂಡಿಗೆ ಮನೆಯಲ್ಲಿ ಈಸಿಯಾಗಿ ಹೇಗೆ ಟ್ರೀಟ್ ಮಾಡ್ಕೊಳ್ಬಹುದು, ಆಯುರ್ವೇದ ಎಕ್ಸ್ಪರ್ಟ್ ಏನ್ ಸಜೆಸ್ಟ್ ಮಾಡ್ತಾರೆ ಅನ್ನೋದನ್ನ ನೋಡೋಣ. ಫಸ್ಟ್ ಆಫ್ ಆಲ್, ಈ ಹಿಂಡಿ ಯಾಕೆ ಒಡೆಯುತ್ತೆ ಅಂತ ನೋಡೋದಾದ್ರೆ, ಒಂದು ದೇಹದಲ್ಲಿ ಪೌಷ್ಟಿಕಾಂಶಗಳ ಕೊರತೆ ಇದ್ದಾಗ, ಇನ್ನೊಂದು ಒಣ ಪ್ರಕೃತಿ ದೇಹ ಇದ್ದವ್ರಿಗೂ ಇದು ಕಾಮನ್ ಆಗಿ ಆಗುತ್ತೆ. ಪಾದದ ಹೈಜೀನ್ ಕಾಪಾಡ್ಕೊಳ್ದೇ ಇದ್ದಾಗ, ಸರಿಯಾಗಿ ಕೇರ್ ಮಾಡದೇ ಇದ್ದಾಗ್ಲೂ ಹಿಂಡಿ ಒಡೆಯುತ್ತೆ. ಒಡೆದ ಹಿಂಡಿನ ಸರಿ ಮಾಡ್ಕೊಳಕ್ಕೆ ಆಯುರ್ವೇದ ಎಕ್ಸ್ಪರ್ಟ್ ಸಜೆಸ್ಟ್ ಮಾಡಿರೋ ಬೆಸ್ಟ್ ಹೋಮ್ ರೆಮಿಡೀಸ್ ನ ನಾನು ಹೇಳ್ತಾ ಇದೀನಿ, ನೋಟ್ ಮಾಡ್ಕೊಳ್ಳಿ. ರೆಮಿಡಿ ನಂಬರ್ 1, ರಾತ್ರಿ ಮಲ್ಗೋಕ್ಕೂ ಮುಂಚೆ ಪಾದಗಳನ್ನ ಬಿಸಿನೀರಲ್ಲಿ ಸ್ವಲ್ಪ ಟೈಮ್ ಇಟ್ಕೊಂಡು, ಅಂದ್ರೆ ಹಾಟ್ ವಾಟರ್ ಸೋಕಿಂಗ್ ಮಾಡ್ಕೊಂಡು, ಆಮೇಲೆ ಟವಲ್ ನಲ್ಲಿ ಪಾದಗಳನ್ನ ಒರೆಸಿ ಯಾವ್ದಾದ್ರೂ ಎಣ್ಣೆ ಅಂದ್ರೆ ಕೊಬ್ಬರಿ ಎಣ್ಣೆನೋ ತುಪ್ಪ ಹರಳೆಣ್ಣೆ ಯಾವ್ದಾದ್ರೂ ಒಂದನ್ನ ಹಚ್ಚಿ ಸಾಕ್ಸ್ ಹಾಕಿ ಮಲಗಬೇಕು. ಅಂದ್ರೆ ಪಾದ ಬೆವರ್ಬೇಕು, ಹಾಗೆ ನೋಡ್ಕೊಳ್ಬೇಕು. ರಾತ್ರಿ ಮಲ್ಗೋಕ್ ಮುಂಚೆ ಈ ಟ್ರೀಟ್ಮೆಂಟ್ ನ ಮಾಡ್ಕೊಳಕ್ ಆಗಿಲ್ಲ ಅಂದ್ರೆ ಬೆಳಿಗ್ಗೆ ಸ್ನಾನಕ್ ಹೋಗೋ ಮುಂಚೆ ಬಿಸಿ ಎಣ್ಣೆನ, ಈ 3ರಲ್ಲಿ ಯಾವ್ದಾದ್ರೂ ಒಂದನ್ನ ಬಿಸಿ ಮಾಡಿ ಬಿಸಿ ಎಣ್ಣೆನ ಪಾದಕ್ ಹಚ್ಚಿ ಮಸಾಜ್ ಮಾಡಿ. ಎಣ್ಣೆ ಅಥವಾ ಜಿಡ್ಡಿನ ಪದಾರ್ಥಗಳಲ್ಲಿ ಮಾಯಿಶ್ಚರೈಸಿಂಗ್ ಪ್ರಾಪರ್ಟೀಸ್ ಇರುತ್ತೆ. ಇವೆಲ್ಲ ಸ್ಕಿನ್ ನ ಡ್ರೈನೆಸ್ ಏನಿರುತ್ತೆ ಅದನ್ನ ಕಮ್ಮಿ ಮಾಡುತ್ತೆ. ಆಂಟಿ ಬ್ಯಾಕ್ಟೀರಿಯಲ್, ಆಂಟಿ ಫಂಗಲ್, ಆಂಟಿ ಮೈಕ್ರೋಬಿಯಲ್ ಗುಣಲಕ್ಷಣಗಳು ಇದರಲ್ಲಿರುತ್ತೆ. ಇವು ಇನ್ಫೆಕ್ಷನ್ಸ್ ನ ಕಮ್ಮಿ ಮಾಡಿ ಡೆಡ್ ಸೆಲ್ಸ್ ನ ರಿಮೂವ್ ಮಾಡುತ್ತೆ. ಇನ್ನು ರೆಮಿಡಿ ನಂಬರ್ 2, ಅರಿಶಿನ ಮತ್ತೆ ಮೊಸರನ್ನ ಮಿಕ್ಸ್ ಮಾಡಿ ಒಡೆದ ಹಿಂಡಿಗೆ ಹಚ್ಚೋದು. ಮೊಸರಿನಲ್ಲೂ ಕೂಡ ಮಾಯಿಶ್ಚರೈಸಿಂಗ್ ಪ್ರಾಪರ್ಟೀಸ್ ಇರುತ್ತೆ. ಇದು ಡ್ರೈನೆಸ್ ನ ಕಮ್ಮಿ ಮಾಡುತ್ತೆ. ಇದರಲ್ಲಿರೋ ಪ್ರೋಬಯೋಟಿಕ್ಸ್ ಹೆಲ್ದಿ ಸ್ಕಿನ್ ಅನ್ನ ಪ್ರಮೋಟ್ ಮಾಡುತ್ತೆ. ಇನ್ನು ಅರಿಶಿನ ಯಾಕೆ ಅಂತ ಹೇಳಿದ್ರೆ, ಅರಿಶಿನದಲ್ಲಿ ಕರ್ಕ್ಯುಮಿನ್ ಅನ್ನುವಂತ ಆಂಟಿ ಆಕ್ಸಿಡೆಂಟ್ ಮತ್ತೆ ಆಂಟಿ ಇನ್ಫ್ಲಮೇಟರಿ ಅಂಶ ಇರುತ್ತೆ. ಇದರಲ್ಲಿ ಒಳ್ಳೆ ಹೀಲಿಂಗ್ ಪವರ್ ಇದೆ. ನಾವು ನೋಡಿದೀವಿ, ಗಾಯ ಆದಾಗ್ಲೂ ಕೂಡ ಇದನ್ನ ಯೂಸ್ ಮಾಡ್ತೀವಿ, ಯಾಕಂದ್ರೆ ಇದು ನ್ಯಾಚುರಲ್ ಆಂಟಿಸೆಪ್ಟಿಕ್. ಇದನ್ನ ಹೇಗ್ ಮಾಡೋದು ಅಂದ್ರೆ, 1 ಚಮಚ ಮೊಸರಿಗೆ ಅರ್ಧ ಚಮಚ ಅರಿಶಿನ ಪುಡಿ ಹಾಕಿ ಮಿಕ್ಸ್ ಮಾಡಿ ಪೇಸ್ಟ್ ತರ ಮಾಡ್ಕೋಬೇಕು. ಈ ಪೇಸ್ಟ್ ಅನ್ನ ಹಿಂಡಿಗಳಿಗೆ ಅಪ್ಲೈ ಮಾಡಿ 30 ನಿಮಿಷ ಬಿಟ್ಟು ಕಾಲ್ನ ತೊಳ್ಕೊಳ್ಳಿ. ರೆಮಿಡಿ ನಂಬರ್ 3, ಒಣ ಪ್ರಕೃತಿ ಇರೋರಿಗೆ ಈ ಪ್ರಾಬ್ಲಮ್ ಜಾಸ್ತಿ ಆಗುತ್ತೆ ಅಂತ ಹೇಳಿದೆ. ಸೊ ಹೀಟ್ ಬಾಡಿ ಇರೋರು ಬೆಳಿಗ್ಗೆ ಖಾಲಿ ಹೊಟ್ಟೆಗೆ 1 ಸ್ಪೂನ್ ತುಪ್ಪ ಕುಡಿಯೋದ್ರಿಂದ ಹಿಂಡಿ ಬಿರುಕು ಬಿಡೋದು ಕಮ್ಮಿ ಆಗುತ್ತೆ. ಈ 3 ಪ್ಯಾಕ್ ಗಳನ್ನ ಕನ್ಸಿಸ್ಟೆಂಟ್ ಆಗಿ ಟ್ರೈ ಮಾಡಿ, ಬೆಸ್ಟ್ ರಿಸಲ್ಟ್ಸ್ ನಿಮಗೆ ಸಿಗುತ್ತೆ. ಇನ್ನೊಂದಷ್ಟು ಸಿಂಪಲ್, ಈಸಿ, ಕಾಸ್ಟ್ಲೆಸ್ ಹೆಲ್ತ್ ಟಿಪ್ಸ್ ಗಾಗಿ ಫಾಲೋ ಮಾಡಿ GSS ಮಾಧ್ಯಮ. ಇದು ಕನ್ನಡದ ಬೆಸ್ಟ್ ಹೆಲ್ತ್ ಅಂಡ್ ವೆಲ್ನೆಸ್ ಚಾನೆಲ್.